ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಅವಾಗಿಂದ ಹೇಗಿದ್ದೀರಾ? ಇಟ್ಕೊಂಡಿದ್ದೀನಿ ನೀವೆಲ್ಲರೂ ತುಂಬ ಅದೇ ಚೆನ್ನಾಗಿದ್ದೀರಾ ಮಾಡಿದ್ದು ಅನ್ಕೋತೀನಿ. ಹಾಗೆ ನಾನು ಕೂಡ ಹೇಳ್ಕೊಟ್ಟು ತುಂಬ ಚೆನ್ನಾಗಿದ್ದೀನಿ. ಅಲ್ಲ ಸೊ ತುಂಬ ದಿನ ಆದಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿನ ಅಲ್ಲ, 1 ಮಂತ್ ಮೇಲೆ ಆಗಿದೆ. ಯಾಕೆ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಏನ್ ಎಡಿಟ್ ಮಾಡ್ದೆ ಮಮ್ಮಿ ಮಾಡೋಕ್ಕಾಗ್ತಿಲ್ಲ, ವಾಯ್ಸ್ ಓವರ್ ಮಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಆ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ಮಡಿಕೊಂಡಿದ್ದೀನಿ, ಬಟ್ ಅಪ್ಲೋಡ್ ಮಾಡೋಕ್ಕೆ ಯಾಕೋ ಏನೋ ಒಂಥರ ಎಡಿಟ್ ಎಷ್ಟು ಮಾಡಬೇಕಾ, ವರ್ಷ ವಾಯ್ಸ್ ಓವರ್ ಆಗೈತಪ್ಪ ಕೊಡಬೇಕಾ ಕಟ್ಟಿಸಿ ಅಂತ ಅನಿಸುತ್ತೆ. ಸೊ ಆದರೂ ನಾವು ಸ್ಟಾರ್ಟ್ ಮಾಡಿದ್ದೀವಲ್ವಾ, ಬಿಡಬಾರ್ದು ಹ್ಮ್ ಅನ್ನೋ ಕಾರಣಕ್ಕೆ ಮತ್ತೆ ನಾನು 20 ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. 20 ವರ್ಷ ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡೋದು ಅದನ್ನು ಅರ್ಧದಲ್ಲೇ ಹೆಂಗೆ ಬಿಡಬಾರ್ದಲ್ವಾ. ಇದ್ದಿದ್ದು ತೋಟ ಸೊ ಹಿಂಗಾಗೈತೆ ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಪ್ಲೀಸ್ ಸುಟ್ಟು ಕರಕಲಾಗಿ ನನ್ನ ಯಾವ್ದು ಚಾನಲ್ಗೆ ಸ್ಲಿಪ್ಪರ್ ಪ್ಲೀಸ್ ನೋಡು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಜಾಸ್ತಿ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ಈ ವಿಡಿಯೋದಲ್ಲಿ ನಾನು ಅಂದರೆ ಮುಂಚೆನೇ ಎಲ್ಲ ವೀಡಿಯೋಸ್ ಮಾಡಿ ಜಾರ ಇಟ್ಕೊಂಡಿರೋದ್ರಿಂದ ಬಂಡಿ ಜಾರ್ ನಾನು ಬಿಡತ್ತಾನೆ ನಾನು ಮೆಮೊರೀಸ್ ಏನೇನಿತ್ತು ಅದನ್ನೆಲ್ಲ ಶಾರ್ಟಾಗಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನಿದ್ದೆ ಸೊ ಇದು ನಾನು ಅಪ್ಪಾರ ಮನೆಯಲ್ಲಿ ನಮ್ಮ ತೋಟದಲ್ಲಿ ನಮ್ಮದೊಂದು ಚಿಕ್ಕದು ಮುನಿಯಪ್ಪಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಮುನಿಯಪ್ಪನ ಮಾಡೋಕ್ಕೆ ಹೋಗಿದ್ದೀವಿ ತೋಟದ ಹತ್ರ. ಸೊ ಆ ವಿಡಿಯೋ ಇಂದ ಹಿಡಿದು ಇಲ್ಲಿ ಯುಗಾದಿ ಹಬ್ಬ, ಹಾಗೆ ನಾವು ನಮ್ಮ ಹಸ್ಬೆಂಡ್ ನೇಟಿವ್ ನಮ್ಮೂರಿಗೆ ಹೋಗಿ ಅಲ್ಲಿ ಊರ ಹಬ್ಬ ಇತ್ತು. ಸೊ ಅದ್ರದ್ದು ವಿಡಿಯೋಸ್ ಎಲ್ಲ ಇದರಲ್ಲಿದೆ. ಎಲ್ಲಿ ಸೊ ಚುಚ್ಚಲು ನೋಡ್ಕೊಂಡು ಬನ್ನಿ. ಕಾಲ್ ಮೇಲೆ ಒಂದು ಚೀಲ ನೋಡ್ಬೇಕಾಯ್ತು. ಇವಾಗ ಹೇಳಿದ್ದೀನಿ ರೀ. 3 ದಿನ ಬರಲಿ. ಇಲ್ಲೇ ಅವರೆಲ್ಲ ಕಾಲ್ ಟಾರ್ಪಲ್ ಎತ್ಕೊ ಬನ್ನಿ ಅಂದರೆ ಎಲ್ಲಿ ಎಲ್ಲಿ ಅಲ್ಲಿ ಬಂದವ್ರೆ. ಎಲ್ಲಿ ಎಲ್ಲೈತೆ ತೋರ್ಸು, ಹಂಗಾರೆ ತೋರ್ಸವಾಗ ಕವರು ನಾವು ಹೇಳಿದ್ದು ಟಾರ್ಪಲ್, ಕಾಲ್ ಟಾರ್ಪಲ್ ಕೆಳಗೆ ಹಾಕೊಂಡು ಕುತ್ಕೋಬೋದು. ಎಲ್ಲ ನೆರಳೆಲ್ಲ ಹಾಕೊಂಡು ಕೂತ್ಕೊಟ್ರೆ ಅಲ್ಲೇ ಹಾಕೊಂಡು ಕುತ್ಕೋ. ಚುಚ್ಚ ಹಿಂಗೂ ಚುಚ್ತಾವಪ್ಪ. ತಪ್ಪಲೇ ಇಲ್ಲ. ಕೊಡ್ತೀನಿ ಇಲ್ಲಿ ನಿಂತ್ಕೊಳ್ಳಮ್ಮ, ಇಲ್ಲೊಂಚೂರು ಕುಂಕುಮ ಕೊಡ್ತೀನಿ, ನಿಂತ್ಕೊಳ್ಳು. ಅದೇನು ಆಗಲ್ಲ, ನಿಂತ್ಕೊಳ್ಳೋ ಹುಲ್ಲು ಅದು. ನಾನು ನಿಂತಿಲ್ವಾ ಈಗ ನೋಡ್ತೀನಿ. ಇದ್ರ ಮೇಲೆ ಹಾಕು, ದಿಂಡು ಮೇಲೆ ಅಲ್ಲೇ ಇಡಪ್ಪ. ಓಡೋಗುತ್ತಾ? ಓಡೋಗ್ಬಿಟ್ಟದು. ಚಾರು ಚಾರು ಏಯ್ ಚೀಚಿ ಚೀಚಿ ಅಂತೀಯ ತಿನ್ನಕ್ಕೆ. ನೋಡಿದೆ ತಮಾಷೆ. ಬಾರೆ ಅಲ್ಲಿ ಹಾಕು. ನಾನು ಅದಕ್ಕೆ ಬೇಗ ಇದ್ದು ಪಟಾಪಟ ಅದಕ್ಕೆ ಬೆಳಗ್ಗೆನೆ ತರ್ತೀನಿ ಆಯ್ತು. ಪೂಜೆ ಮಾಡಿ ಬರ ಬನ್ನಿ ಬನ್ನಿ. ಈಗ ಅವರು ಮನೆ ಹತ್ರ ಅಲ್ಲಿ ಕಟ್ಕೊಂಡವ್ರಲ್ಲ, ಆ ಥರ ನಾವು ಇಲ್ಲಾರ ಒಂದು ಚಿಕ್ಕದಾಗಿ ಇದು ಮಾಡ್ಕೋಬೇಕು. ಇದು ಫಾಲೋ ಮಾಡಲೇಬೇಕಂತಲ್ಲ.
ಮುಂಚೆ ಎಲ್ಲ ನಮ್ಮ ತೋಟ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಫುಲ್ಲು ಗ್ರೀನಾಗಿ ಏನೇನೋ ಬೆಳೀತಾ ಇದ್ರು. ಹಾಗೆ ತರಕಾರಿಗಳು, ಹೂವು ಎಲ್ಲ ಬೆಳೀತಾ ಇದ್ರು. ಸೊ ಇವಾಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಸೊ ಅದಕ್ಕೆ ತೋಟ ಆಗಿದೆ. ಮತ್ತು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಇದು ಬಂದು ನಾವು ಮಾಗಡಿ ಹತ್ರ ಇರೋ ಅದೇನೋ ಊರ ಹೆಸರು ಬರುತ್ತೆ. ಸೊ ನಂಗೆ ಈಗ ಮರ್ತೋಗಿದೆ. ಸೊ ಅಲ್ಲಿ ಹೋಗಿದ್ದಿದ್ದು ಅಂದರೆ ರೂಪಾರ ಅಜ್ಜಿ ಊರು. ಸೊ ಅಲ್ಲಿ ಕೆಂಪಮ್ಮ ದೇವಿ ಅಂತ ದೇವಸ್ಥಾನ ಇದು. ಸೊ ಅಲ್ಲಿ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಒಳಗಡೆ ದೇವ್ರು ಕೂಡ ಚೆನ್ನಾಗಿತ್ತು. ಸೊ ಆನ್ ದ ವೇ ಹೋಗ್ತಾ ನಾವು ಅಲ್ಲಿ ಕೂಡ ಅಟೆಂಡ್ ಮಾಡಿ ಹೋಗಿದ್ದು ಊರಿಗೆ. ಸೊ ಇನ್ನು ಅಲ್ಲಿಂದ ನಮ್ಮ ಊರಿಗೆ ಬಂದೋ. ಸೊ ಇದು ನಮ್ಮ ಮನೆ. ಹಾಗೆ ಇಲ್ಲಿ ಆರತಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಅಂದರೆ ನಾವು ಇದನ್ನ ಎತ್ಕೊಂಡು ಹೋಗೋದಿಲ್ಲ ಯಾರು ಮನೆಯಿಂದ. ಮನೆಯಲ್ಲೇ ಆರತಿ ಬೆಳಗ್ಬಿಟ್ಟು ದೇವ್ರ ಮುಂದೆ ಇಲ್ಲೇ ಇಟ್ಬಿಡ್ತೀವಿ. ಸೊ ಅಲ್ಲಿನ ಊರಿನ ಡೆಕೋರೇಷನ್ ಈ ವರ್ಷ ತುಂಬ ಡಿಫ್ರೆಂಟಾಗಿ ಬೇರೆ ಥರ ಮಾಡಿದರು. ವರ್ಷ ನಾವು ಚಿಕ್ಕವರಾದ ಇದ್ದಾಗಿಂದನೂ ತುಂಬ ಒಂದೇ ಥರ ಇತ್ತು ಡೆಕೋರೇಷನ್. ಬಟ್ ಈ ವರ್ಷ ತುಂಬ ಚೆನ್ನಾಗಿತ್ತು. ಯಾರಿಗೋ ಬೇರೆಯವರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರಂತೆ. ಸೊ ತುಂಬ ಲೈಟಿಂಗ್ಸ್ ಎಲ್ಲ ಚೇಂಜಸ್ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ಪುಟಾಣಿ ಫುಲ್ ಭಯ ಪಡ್ಕೊಬಿಟ್ಟಿದ್ದಾಳೆ ಅಲ್ಲಿ ಪಟಾಕಿ ಹೊಡಿತಾ ಇರೋದಕ್ಕೆ. ಸೊ ಇಲ್ಲಿ ದೇವ್ರದ್ದು ಬಂದು ಅಂದರೆ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪುಟಾಣಿಗಂತೂ ದೇವ್ರಂದ್ರೆ ತುಂಬ ಇಷ್ಟ. ಮತ್ತು ಡೋಲೆಲ್ಲ ಬಡಿತಾರಲ್ಲ, ಸೊ ಅದು ತುಂಬ ಇಷ್ಟ. ಸೊ ಮನೆಗೆ ಬಂದರೂ ಅದನ್ನು ಬಿಟ್ಟಿಲ್ಲ ಅವಳು. ವೀಡಿಯೋಸ್ ಎಲ್ಲ ಇದ್ದಾವಲ್ಲ, ಸೊ ಅದನ್ನು ಪ್ಲೇ ಮಾಡಿ ಅಂತ ಕೇಳ್ತಾನೆ ಇರ್ತಾಳೆ. ಇದು ಇನ್ನು ನೈಟು ನಾವು ನಮ್ಮ ಮನೆಯಿಂದ ನಮ್ಮ ದೊಡ್ಡಮ್ಮರ ಮನೆ ಹತ್ರ ಹೋಗ್ತಾ ಇದ್ದೋ. ಸೊ ಅಲ್ಲಿ ಕಾಣಿಸ್ತಾ ಇದ್ದಂಥ ಲೈಟಿಂಗ್ಸ್ ನೋಡಿ ಈ ರೀತಿ ಇತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ. ವೆಲ್ಕಮ್. ಚೆನ್ನಾಗಿದೆ ಅಕ್ಕ, ಚೆನ್ನಾಗಿ. ಇನ್ನು ಊರಿಗೆ ಬಂದರೆ ಎಳ್ನೀರಂತೂ ಮಿಸ್ಸೇ ಇಲ್ಲ. ನಮ್ಮದೇ ತೋಟ, ನಮ್ಮದೇ ಎಳ್ನೀರು. ಎಲ್ಲೂ ದುಡ್ಡು ಕೊಟ್ಟು ಕುಡಿಯೋ ಆಗಿಲ್ಲ. ಇನ್ನು ಇವತ್ತು ಜಾತ್ರೆ ಇದ್ದಿದ್ದ ಕಾರಣ ನನ್ನ ಚಿಕ್ಕಮ್ಮ ಎಲ್ಲರಿಗೂ ಬಳೆ ತೋರಿಸ್ತೀನಿ ಅಂತ ಬಳೆ ತೋರಿಸ್ತಿದ್ದೆ. ಸೊ ನಾನು ಹೋಗಿ ಬಳೆ ತೋಡ್ಕೊತಾ ಇದ್ದೀನಿ. ಬೇಡ ಹಾಕಿಸ್ತೀನಿ ಇರು. ಚಂಬಲ್ ನೀರು ಇಟ್ಕೊಂಡು ಸುಮ್ಮನಿರ್ಲ ಒಡ್ಗಿರ್ದು ಹಾಕ್ಬಿಟ್ಟಿರಾ. ಇಲ್ಲಿ ಬಂದು ನಾವು ಎಲ್ಲರೂ ಫುಲ್ ಫ್ಯಾಮಿಲಿ, ಯಾರ್ಯಾರು ಲೇಡೀಸ್ ಎಲ್ಲ ಎಲ್ಲರೂ ಕೂಡ ನಾವು ಇಲ್ಲಿ ಬಳೆ ತೋಡ್ಕೊತಾ ಇದ್ದೀವಿ. ಸೊ ಹಾಗೆ ನಾನು ಅಲ್ಲಿ ಬರ್ದೇ ಇರೋರನ್ನ ಮತ್ತೆ ಅವ್ರಿಗೂ ಕೂಡ ಬಳೆ ತೊಗೊಂಡು ಹೋಗ್ತೀನಿ ಸೈಜ್ ಕೇಳ್ಕೊಂಡು.
ಇನ್ನು ಇಲ್ಲಿ ಊರಿನ ದೇವಸ್ಥಾನಗಳಿಗೆಲ್ಲ ಹೋಗಿ ಅದು ಅಂದರೆ 4 ಗಂಟೆಗೆ ಇಲ್ಲಿ ಗಾವಮರಿ ಸಿಗೋದು ಅಂತ ಇರುತ್ತೆ. ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕು. ಸೊ ಇಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ನಾವು ಪೂಜೆ ಮುಗಿಸೋಣ ಅಂತ ಹೊರಟಿದ್ದೀವಿ. ಇನ್ನು ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟಿದ್ದಂಗೆ ಅಲ್ಲಿಂದ ಮುಗಿಸ್ಕೊಂಡು ಜಾತ್ರೆ ಸ್ಟಾರ್ಟ್. ಇದೆ ಈ ಪಾರ್ಟ್ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಜಾತ್ರೆ ಅಂದರೆ ಎಷ್ಟು ಮೆಮೊರೀಸ್ ಅಲ್ಲ. ಒಂದು ಚಿಕ್ಕ ವಯಸ್ಸಿಂದಲೂ ನಾವು ಜಾತ್ರೆ ಮಿಸ್ಸೇ ಮಾಡಿಲ್ಲ. ಲಾಸ್ಟ್ 2 ಇಯರ್ಸಿಂದ ಹೋಗೋಕ್ಕಾಗಿಲ್ಲ. ಒಂದು ಪ್ರೆಗ್ನೆಂಟ್ ಆದಾಗ ಮತ್ತು ಪುಟಾಣಿ ಬಂದಿದ್ದಲ್ಲ ಲಾಸ್ಟ್ ಇಯರ್, ಸೊ ಅದಕ್ಕೆ ಹೋಗೋಕ್ಕಾಗಿಲ್ಲ. ಈ ವರ್ಷ ಮಿಸ್ ಮಾಡದೆ ಹೋಗ್ತೀವಿ. ಸೊ ಇಲ್ಲಿ ಬಂದು ಗಾವಮರಿ ಸಿಗುತ್ತದೆ. ಸೊ ಈ ವಿಡಿಯೋನ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಯಾಕೆಂದರೆ ವೀಡಿಯೋ ಅದನ್ನು ಹಾಕೋ ಆಗಿಲ್ಲ ಅಲ್ವಾ. ಸೊ ಅಂದರೆ ಪ್ರಾಣಿ ಹಿಂಸೆ ಮಾಡೋ ಥರ ಎಲ್ಲ ಇರುತ್ತಲ್ವ. ಸೊ ಅದಕ್ಕೆ ರೆಕಾರ್ಡ್ ಕೂಡ ಮಾಡ್ಕೊಂಡಿಲ್ಲ ನಾನು. ಜಾತ್ರೆಯಲ್ಲಿ ಈ ಸಲ ಟ್ರೈನ್ ಎಲ್ಲ ಬಂದಿತ್ತು, ಹೊಸದಾಗಿ ಇದು ಬಂದಿತ್ತು. ಸೊ ನಮ್ಮ ಪುಟಾಣಿ ಕೂಡ ಕೂತ್ಕೊಂಡು ಅವರು ತುಂಬ ಭಯ ಪಟ್ಕೊಬಿಟ್ಟಿದ್ದಾರೆ. ಫಸ್ಟ್ ಕೂರಿಸಿದಾಗ ಅಂತ ಇದ್ರು. ಸೊ ಇವಾಗ ಅವ್ರ ಮಾಮನ ಜೊತೆ ಕೂತಿದ್ದಾರೆ. ಎಲ್ಲರೂ ಮಕ್ಕಳು ಕುತ್ಕೊಂಡು ಆಡಿಸ್ತಿದ್ರು. ಇಲ್ಲೆಲ್ಲ ನಮ್ಮ ಚಿಕ್ಕ ನಮ್ಮ ಮನೆ ಚಿಕ್ಕ ಮಕ್ಕಳು ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಎಷ್ಟು ದೊಡ್ಡ ಹುಡುಕಿರೋರು ಕೂತಿದ್ದಾರೆ. ಸೊ ಇಲ್ಲಿ ನನ್ನ ಪುಟಾಣಿಗೆ ಅವ್ರ ಅಜ್ಜಿ ಕೈಲಿ ಕಡ್ಡಿ ಸೋಸ್ತಾ ಇದ್ದೀವಿ, ದೃಷ್ಟಿ ಏನಾದರೂ ಆಗಿದ್ರೆ ಹೋಗಲಿ ಅಂತ. ಅಲ್ಲೇ ನಿಂಚು. ಅಲ್ಲೋಡಲ್ಲಿ ಡಮ್ಮು ಡಮ್ಮು ಅನ್ನುತ್ತೀಗ. ಆಯ್ತು ಆಯ್ತು ಹೋಯ್ತು ಎಲ್ಲ. ಅಯ್ಯೋ ರಾಮ. ಊರಲ್ಲೆಲ್ಲ ಮುಗಿದಾದ್ಮೇಲೆ ಫ್ಯಾಮಿಲಿ ಟೈಮ್ ಗೊತ್ತಿರುತ್ತಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಫನ್ ಜಾಸ್ತಿ. ಸೊ ಮಾರ್ನಿಂಗ್ ಅವರಿಂದ ಮತ್ತೆ ಹೊರಟು. ಸೊ ಅಲ್ಲಿಂದ ಬಂದು ಇಲ್ಲಿ ಹೋಟೆಲಲ್ಲಿ ಬೆಣ್ಣೆ ದೋಸೆ ತಿನ್ನೋಣ ಅಂತ ನಮ್ಮ ಪುಟಾಣಿಲಿ ಅವ್ರ ಮಾವನಿಗೆ ಲಾಲಿ ಹಾಡು ಹೇಳ್ತಾ ಇದ್ದಾಳೆ. ಬಿಡ್ ಮಮ್ಮಿ ಅವಳೇ ಏನೋ ಮಾಡ್ತಾಳೆ. ಬಿಡ್ ಮಮ್ಮಿ ನೀನು. ಯಾರದು?
ಮಾಮನ ಏನು ಮಾಡ್ತಾವನೆ? ಟ್ಯಾಕ್ಸಿ ಟ್ಯಾಕ್ಸಿ ಇನ್ನು ಊರಿಂದ ಬರ್ತಾ ಇದ್ದಾಗೇನೆ ಹಬ್ಬ ಸ್ಟಾರ್ಟ್ ಅಲ್ವಾ, ಯುಗಾದಿ ಹಬ್ಬ. ಸೊ ನಾವು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ನನ್ನ ಮಗನ ಟಾಪಿಗೆ ಹತ್ತಿಸಿದ್ದೀವಿ. ಸೊ ಅಣ್ಣ ತಂಗಿ ಇಬ್ರು ಕುತ್ಕೊಂಡು ನೋಡಿ ಏನ್ ಮಾಡ್ತಾ ಇದ್ದಾರೆ. ಎಲ್ಲಿ ಕೂತಿರೋದು? ನಾನು ವಿಡಿಯೋಸ್ ಏನು ಜಾಸ್ತಿ ತಗೊಂಡಿಲ್ಲ. ಸೊ ಇದು ನೆಕ್ಸ್ಟ್ ಯುಗಾದಿ ಹಬ್ಬದ ವಿಡಿಯೋಸ್ ಇಲ್ಲಿಂದ ಸ್ಟಾರ್ಟ್. ಸೊ ಎಣ್ಣೆ ಹಚ್ತಾ ಇದ್ದೀನಿ. ಸೊ ಯುಗಾದಿ ಹಬ್ಬ ಅಂದರೆ ಎಣ್ಣೆ ಇರಲೇಬೇಕಲ್ಲ. ಸೊ ಎಲ್ರಿಗೂ ಫ್ಯಾಮಿಲಿಲಿ ಅಂದರೆ ನನ್ನ ಮಗಳಿಗೆ ಅಷ್ಟೇ ಈ ಸಲ ಹಚ್ಚಿದ್ದು. ಸೊ ಟೈಮ್ ಆಗೋಗುತ್ತೆ, ಅಮ್ಮ ಮನೆಗೆ ಹೋಗ್ಬೇಕು ಅಂತ. ಸೊ ಈ ಸಲ ಏನು ನಾನು ಹಚ್ಕೋತಿದ್ದೆ, ಬಟ್ ಈ ವರ್ಷ ಹಚ್ಕೊಂಡಿಲ್ಲ. ಇವಾಗಂತೂ ಎಣ್ಣೆ ಹಚ್ಚೋಷ್ಟ್ರಲ್ಲಿ ಸಾಕಾಗೋಗುತ್ತೆ. ಒಂದೇ ಒಂದು ಸೆಕೆಂಡ್ ಕೂಡ ಸುಮ್ಮನೆ ಕೂರಲ್ಲ. ಹಾಯ್. ಸೊ ನಮ್ಮನೆ ಫೈನಲ್ ಲುಕ್ ಯುಗಾದಿ ಹಬ್ಬದ ಈ ರೀತಿ ಇತ್ತು. ನನ್ನ ಪುಟಾಣಿ ಕೂಡ ನೋಡಿರ್ತೀರ ವಿಡಿಯೋದಲ್ಲಿ. ಸೊ ಹೀಗಿದ್ಲು, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಲು. ಬೇವು ಬೆಲ್ಲ ಕೊಟ್ರೆ ಫೋಟೋಗೆ ಪೋಸ್ ಕೊಡೋದ್ರೆ ಬೆಲ್ಲ ತಿನ್ಕೊಂಡು ಕೂತಿದ್ಲು. ತಿನ್ನು, ಎತ್ಕೋ 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 ಎತ್ಕೋ. ನೋಡಪ್ಪ ಅಲ್ಲಿ ಸೊ ಪೂಜೆಗೆ ನಾನು ರೆಡಿ ಆಗೋಕ್ಕೆ ನನ್ನ ಸ್ಯಾರಿ, ನನ್ನ ಔಟ್ಲುಕ್ ಈ ರೀತಿ ಇತ್ತು. ಸೊ ಇಲ್ಲಿ ಪೂಜೆ ಮಾಡೋಣ ಅಂತ. ಪೂಜೆ ಮಿಸ್ ಮಾಡದೆ ಮಾಡಲೇಬೇಕಲ್ಲ. ಸೊ ಎಲ್ಲ ಅಂದರೆ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಅಲ್ಲ. ಸೊ ಎಲ್ಲ ಹೊಸ ಚಿಗುರು. ನಾನು ಕೂಡ ಬೇವಿನ ಎಲೆ ಹಾಗೆ ಮಾವಿನ ಎಲೆ ಕೂಡ ಕಲಶಕ್ಕೂ ಇಟ್ಟಿದ್ದೀನಿ. ಹಾಗೆ ಅಂದರೆ ನಮ್ಮ ಕಡೆ ಎಲ್ಲ ಈ ಥರ ಫೋಟೋಗೂ ಸ್ವಲ್ಪ ಸ್ವಲ್ಪ ಇಡ್ತಾರೆ. ಸೊ ಅದು ಕೂಡ ನಾನು ಕೂಡ ಫಾಲೋ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ಪೂಜೆ ಮುಗಿಸಲ್ಲಿ ನನ್ನ ಮಗ, ನಮ್ಮ ಯಜಮಾನ್ರು ಮತ್ತು ಹಾಗೆ ಚಿರು ಎಲ್ಲ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋಗ್ಬರ್ತೀನಿ ಅಂತ ಹೋಗಿದ್ದಾರೆ, ಪುಟಾಣಿನೂ ಕರ್ಕೊಂಡು. ಸೊ ಅದಕ್ಕೆ ಮನೆ ಈ ರೀತಿ ಪ್ರಶಾಂತವಾಗಿದೆ. ಇಲ್ಲ ಅಂದಿದ್ರೆ ನನ್ನ ಮಗಳು ನನ್ನ ಜೊತೆ ಬಂದು ನಾನು ಮಾಮಿ ಮಾಡ್ತೀನಿ ಅಂತ ಕೂತಿರೋಳು.
ಸೊ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೊರಟು. ಬಟ್ ಅಲ್ಲಿ ನಾಗರು ಮಿಸ್ ಆಯ್ತು ಈ ಸಲ ನನಗೆ, ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿಗೆ ಹೋಗಿದ್ದ ನೆಕ್ಸ್ಟ್ ಡೇ ಇದು. ಸೊ ನಮ್ಮ ಈಗ ಪುಟಾಣಿ ಕೊಡ್ರಿ. ಇಬ್ಬರು ನಮ್ಮನೆ ಪುಟಾಣಿಗಳು ಕೊಡ್ರಿ ಸೊ ಈಗ. ಸ್ನಾನ ಮಾಡಿಕೊಂಡು ಈ ಕೊಡ್ರಿಂದ ರೀತಿ ಕೊಡಲ್ಲ ಇವು. ಆಟ ಆಡ್ತಿದ್ದೋ. ಅಲ್ಲಿ ಯಾವುದೇ ಮತ್ತೆ ಕ್ಲಿಪ್ ಕೊಡಮ್ಮ. ತೊಗೊಂಡಿಲ್ಲ ನಾನು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಮುಂದೆನೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ.